ದೇಶದ ಶಿಕ್ಷಣ ವ್ಯವಸ್ಥೆಯ ಮೇಲಿನ ನಂಬಿಕೆಗೆ ದೊಡ್ಡ ಹೊಡೆತ ನೀಡಿರುವ ನೀಟ್ ಹಾಗೂ ಇತರ ರಾಷ್ಟ್ರೀಯ ಪರೀಕ್ಷೆಗಳ ಅಕ್ರಮಗಳನ್ನು ಖಂಡಿಸಿ ಇಂದು ದೆಹಲಿ, ಕರ್ನಾಟಕ ಸೇರಿದಂತೆ ದೇಶದ ಹಲವು ರಾಜ್ಯಗಳಲ್ಲಿ ವಿದ್ಯಾರ್ಥಿಗಳು, ಕಾರ್ಮಿಕ ಸಂಘಟನೆಗಳು ಮತ್ತು ವಿವಿಧ ಪ್ರಗತಿಪರ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟನೆ ನಡೆಸಿದವು. ಸಂಸತ್ ಅಧಿವೇಶನ ಆರಂಭವಾದ ದಿನವೇ ದೆಹಲಿಯ ಜಂತರ್ ಮಂತರ್ನಿಂದ ಸಂಸತ್ತಿನತ್ತ ಸಂಸತ್ ಚಲೋ ಮೆರವಣಿಗೆ ನಡೆಸಲು ಸಾವಿರಾರು ಪ್ರತಿಭಟನೆಕಾರರು ಮುಂದಾದರು. ಆದರೆ ಬ್ಯಾರಿಕೇಡ್ಗಳನ್ನು ದಾಟಲು ಯತ್ನಿಸಿದ ವೇಳೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಿ ಹಲವರನ್ನ ವಶಕ್ಕೆ ಪಡೆದಿದ್ದಾರೆ. ಪ್ರತಿಭಟನೆಯನ್ನ ಹತ್ತಿಕ್ಕಲು ಪೊಲೀಸರು ಟಿಯರ್ ಗ್ಯಾಸ್ಗಳನ್ನು ಬಳಸಿದರು ಎಂದು ಪ್ರತಿಭಟನೆಕಾರರು ಆರೋಪಿಸಿದರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTAಯನ್ನ ಸಂಪೂರ್ಣವಾಗಿ ಪುನರ್ರಚಿಸಬೇಕು. ಪರೀಕ್ಷಾ ಅಕ್ರಮಗಳಿಗೆ ಹೊಣೆಗಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದರು. ಪರಿಸರ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರನ್ನ ಬಲವಂತವಾಗಿ ಆಸ್ಪತ್ರೆಗೆ ದಾಖಲಿಸಿದ ಕೇಂದ್ರ ಸರ್ಕಾರದ ಕ್ರಮವನ್ನ ಖಂಡಿಸಿದರು. कोरोना भगाएगा, हम आपके साथ थे। हमने एक अंधभक्त घंटी बजाया कि कोरोना भागेगा। आप देश को देखो, कहाँ छुपे हो मोदी? आप देश के साथ देखो, हमें कॉलर फाड़ी है, तो पत्तब दिया है हमारी दोस्तों, हमारी बहनों को फीमेल लाइन यहाँ पकड़ा है, पूरा मेरे कॉलर पकड़ा है और मेरी बहन को घसीट कर डाला गया है. ಇತ್ತ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ CITU ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ನೀಟ್ ಹಾಗೂ UGC ನೆಟ್ ಪರೀಕ್ಷೆಗಳ ಅಕ್ರಮಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಅಪಾಯಕ್ಕೆ ಸಿಲುಕಿದೆ ಎಂದು ಆರೋಪಿಸಿದ ಪ್ರತಿಭಟನೆಕಾರರು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು, NTAಯಲ್ಲಿ ಸಮಗ್ರ ಸುಧಾರಣೆ ಜಾರಿಯಾಗಬೇಕು ಹಾಗೂ ಪಾರದರ್ಶಕ ನ್ಯಾಯಸಮ್ಮತ ಪರೀಕ್ಷಾ ವ್ಯವಸ್ಥೆ ರೂಪಿಸಬೇಕು ಎಂದು ಒತ್ತಾಯಿಸಿದರು. ಜನತೆಯ ಹೋರಾಟವನ್ನು ಹತ್ತಿಕ್ಕಲು ಪ್ರಯತ್ನಿಸುತ್ತಿರುವ ಬಿಜೆಪಿಗೆ ಧಿಕ್ಕಾರ. ಧರ್ಮೇಂದ್ರ ಪ್ರಧಾನ್ ಗೋ ಬ್ಯಾಕ್, ಧರ್ಮೇಂದ್ರ ಪ್ರಧಾನ್ ಗೋ ಬ್ಯಾಕ್. CITU ಜಿಂದಾಬಾದ್, ವಿದ್ಯಾರ್ಥಿ ಜನರೇ ಒಂದಾಗಿ, ವಿದ್ಯಾರ್ಥಿ ಜನರೇ ಒಂದಾಗಿ. ನೀವು ಸೋನಂ ವಾಂಗ್ಚುಕ್ ಅವರನ್ನ ಬಂಧನದಿಂದ ಬಿಡುಗಡೆ ಮಾಡಬೇಕು ಮತ್ತು ಆ ನೀಟ್ ಹಗರಣದಲ್ಲಿ ಏನಾಗಿದೆ ತಪ್ಪಿಸ್ತರನ್ನ ಶಿಕ್ಷೆ ಕೊಡಬೇಕು ಹಾಗೂ ಧರ್ಮೇಂದ್ರ ಪ್ರಧಾನ್ ಕೂಡ ರಾಜೀನಾಮೆ ಕೊಡಬೇಕು. ಯಾಕಂದರೆ ನಾವು ಪ್ರತಿಭಟನೆ ಮಾಡ್ತಾ ಇರೋದು ನೀಟ್ ಹಗರಣದ ವಿಚಾರವಾಗಿ. ಸೊ ನೀವು ನಿಮ್ಮ ಬಲಪ್ರಯೋಗ ಮಾಡಿ ನೀವು ಸೋನಂ ವಾಂಗ್ಚುಕ್ ಅವರನ್ನು ಎಷ್ಟು ಬಲವಂತವಾಗಿ ನೀವು ತೊಗೊಂಡು ಹೋಗಿದ್ರೆ ಅದು ತಪ್ಪು, ಖಂಡನೀಯ. ಅದಕ್ಕಾಗಿ ನೀವು ಹೊಣೆಗಾರರಾಗ್ತೀಯ ಪ್ರಧಾನಮಂತ್ರಿಗಳೇ. ನೋಡಿ, ಕಳೆದ 21 ದಿವಸದಿಂದ ಏನು ಸೋನಂ ವಾಂಗ್ಚುಕ್ ಅವರು ಆ ದೆಹಲಿಯ ಜಂತರ್ ಮಂತರಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಿದ್ರು. ಅವರು ಒಂದು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ, ದೇಶದ ಭವಿಷ್ಯಕ್ಕಾಗಿ ಹೋರಾಟ ಮಾಡ್ತಿದ್ರು. ಇಲ್ಲಿ ಪಕ್ಷಾತೀತವಾಗಿ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು, ದೇಶ ಪ್ರೇಮಿ ಸಂಘಟನೆಗಳು ಅದಕ್ಕೆ ಬೆಂಬಲ ಕೊಟ್ಟಿದ್ವು. ಯಾಕಂತೇಳಿದ್ರೆ ವಿದ್ಯಾರ್ಥಿಗಳೇ ಮುಂದಿನ ಈ ದೇಶದ ಭವಿಷ್ಯ ಅಂತೇಳಿ. ಯಾಕಂದರೆ ಇವತ್ತು ನೀಟ್ ಮೂಲಕ ಕಳೆದ 2-3 ದಶಕದಿಂದ ಇದ್ರ ಬಗ್ಗೆ, ಅದರಲ್ಲೂ ಕೂಡ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ತಮಿಳುನಾಡು ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಇದೆಲ್ಲವೂ ಕೂಡ ನೀಟಲ್ಲಿ ಆಗ್ತಾ ಇರುವಂಥ ಅನ್ಯಾಯವನ್ನು ಪ್ರಶ್ನೆ ಮಾಡ್ತಾನೆ ಬರ್ತಿದೆ. ಅಂಥ ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರ, ಅದರಲ್ಲೂ ವಿಶೇಷವಾಗಿ ಕಳೆದ 1.5 ದಶಕದಿಂದ ಇರತಕ್ಕಂಥ BJP ಸರ್ಕಾರ ಸಂಪೂರ್ಣವಾಗಿ ಶಿಕ್ಷಣವನ್ನು ಖಾಸಗೀಕರಣ ಮಾಡಬೇಕು, ಒಂದು ರೀತಿ ಬಿಸ್ನೆಸ್ ಆಗಿ ನಡೆಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರನೇ ನೀಟನ್ನು ಯಾವುದೇ ರೀತಿಯಲ್ಲೂ ರದ್ದು ಮಾಡಲಿಲ್ಲ. ಅದಕ್ಕೆ ಬದಲಾಗಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತೇಳಿ NTA ಮೂಲಕ ಇವತ್ತು ಇಡೀ ಪ್ರಶ್ನೆ ಪತ್ರಿಕೆಯನ್ನು ಒಂದು ಖಾಸಗಿಯವರಿಗೆ ನಿರ್ವಹಣೆ ಮಾಡೋಕ್ಕೆ ಕೊಟ್ಟಿರೋದೇ ಇವತ್ತು ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಲಿಕ್ಕೆ ಒಂದು ಸಾಧ್ಯತೆ ಆಗಿರುವಂಥದ್ದು. ಇಂಥದ್ದೊಂದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಶಿಕ್ಷಣ ಇಲಾಖೆ, ಅದರ ಮಂತ್ರಿ ಆಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು. ನಂದು 56 ಇಂಚು ಎದೆ ಅಂತೇಳಿ ಹೇಳುವಂಥ ಪ್ರಧಾನಿಗಳು, ಅವ್ರಿಗೆ 56 ಇಂಚಿಲ್ಲ, ಬದಲಾಗಿ ಅವರ ಮಂತ್ರಿಮಂಡಲದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಮತ್ತು ಧರ್ಮೇಂದ್ರ ಪ್ರಧಾನ್ ಅವರ ಚರ್ಮ 56 ಇಂಚಾಗಿದೆ. ಯಾಕಂದರೆ ಸ್ವತಂತ್ರ ಪೂರ್ವದಲ್ಲೇ ನಮ್ಮ ಮಹಾತ್ಮ ಗಾಂಧಿಯವರಾಗಿರ್ಬೋದು, ಭಗತ್ ಸಿಂಗ್ ಅವರಾಗಿರ್ಬೋದು, ಬ್ರಿಟಿಷರನ್ನ ವಿರೋಧಿಸಿ ಉಪವಾಸ ಮಾಡಿದಾಗ ಅಂಥ ಒಂದು ಹೀನಾತಿಹೀನ ಮನಸ್ಸಿದ್ದಂಥ ಅಂದಿನ ಬ್ರಿಟಿಷ್ ಸರ್ಕಾರವು ಕೂಡ ತಕ್ಕ ಮಟ್ಟಿಗೆ ಚರ್ಚೆಗೆ ಬರ್ತಿತ್ತು, ಅದು ರಾಜಿಗೆ ಬರ್ತಿತ್ತು. ಆದರೆ ಅದಕ್ಕಿಂತ ಹೀನವಾಗಿ ಇವತ್ತು ಭಾರತ ಸರ್ಕಾರ, ನರೇಂದ್ರ ಮೋದಿ ನೇತೃತ್ವದ NDA BJP ಸರ್ಕಾರ ನಡ್ಕೊಳ್ತಾ ಇದೆ. ಇಂಥ ಒಂದು ಸರ್ವಾಧಿಕಾರಿ ಧೋರಣೆ ವಿರುದ್ಧ ವಿದ್ಯಾರ್ಥಿಗಳ ಜೊತೆಗೆ ನಾವು ಕಾರ್ಮಿಕರು, ರೈತರು ಇದ್ದೀವಿ ಅಂತೇಳಿ ಒಂದು ಬೆಂಬಲ ಕೊಡಲಿಕ್ಕೆ ಇವತ್ತೇನು ಸಂಸತ್ ಚಲೋ ಮಾಡ್ತಿದ್ದಾರೆ. ಹಾಗಾಗಿ ಅದು ಕೇವಲ ದೆಹಲಿಯಲ್ಲಿ ನಡೆಯುವಂಥ ಹೋರಾಟ ಅಲ್ಲ, ಇಡೀ ದೇಶಾದ್ಯಂತ ಎಲ್ಲ ಜನರು ಕೂಡ ನಡೆಸಬೇಕಾದಂಥದ್ದು. ಯಾಕಂದರೆ ಕಾರ್ಮಿಕರ ಮಕ್ಕಳೇ ಇವತ್ತು ವಿದ್ಯಾರ್ಥಿಗಳಾಗಿರ್ತಕ್ಕಂಥದ್ದು.
ನಮ್ಮ ದುಡಿಮೆಯ ಅರ್ಧಕ್ಕೂ ಹೆಚ್ಚು ಪಾಲು ಇವತ್ತು ಶಿಕ್ಷಣಕ್ಕೆ ಹೋದರೆ ಬದುಕಿಗೆ ಏನಾಗ್ತದೆ ಅನ್ನುವಂಥ ಪ್ರಶ್ನೆ ಇರೋದು. ನಮ್ಮ ಸಂವಿಧಾನದಲ್ಲಿ ಶಿಕ್ಷಣ ಒಂದು ಮೂಲಭೂತ ಹಕ್ಕಾಗಬೇಕು ಅಂತೇಳಿ ಕೊಟ್ಟಿದ್ದಾರೆ. ಸಂವಿಧಾನದ ಆಶಯಗಳು ಎತ್ತಿಡಿಬೇಕು. ಇವತ್ತು ನಿಜವಾಗ್ಲೂ ಅಂಬೇಡ್ಕರ್ ಅವರು ತಂದಂತಹ ಮತ್ತು ಅವತ್ತಿನ ಹೋರಾಟದ ಮೂಲಕ ಶಿಕ್ಷಣ ಒಂದು ಮೂಲಭೂತ ಹಕ್ಕಾಗಬೇಕು ಅಂತ ಮಾಡಿದಂಥ ಈ ಆಶಯ ಏನಿದೆ, ಆ ಆಶಯ ಫಲಪ್ರದ ಆಗಬೇಕು ಅಂತೇಳಿ ಇವತ್ತು ನಾವೆಲ್ಲ ಒಂದು ಇಡೀ ದೇಶದಲ್ಲಿ ಕಾರ್ಮಿಕ ಸಂಘಟನೆಗಳು ಸುಮಾರು ಒಂದು 40 ಲಕ್ಷಕ್ಕೂ ಹೆಚ್ಚು ಜನ ಈ ಬೆಂಬಲಕ್ಕೆ ನಿಂತಿದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಫ್ಯಾಸಿಸ್ಟ್ ಸಿದ್ಧಾಂತ ಆಧಾರಿತ ಇರುವಂತಹ ಕೇಂದ್ರ BJP ಸರ್ಕಾರ ಇಡೀ ದೇಶದ ಸಾಮಾಜಿಕ, ಆರ್ಥಿಕ, ರಾಜಕೀಯ ಹಿಡಿತದ ಮೇಲೆ ತನ್ನ ಸರ್ವಾಧಿಕಾರವನ್ನು ಸ್ಥಾಪಿಸುವ ಭಾಗವಾಗಿ ಇವತ್ತು ಇಡೀ ಶಿಕ್ಷಣ ವ್ಯವಸ್ಥೆಯನ್ನು ಮತ್ತು ಈ ದೇಶದ ಎಲ್ಲ ಪ್ರವೇಶ ಪರೀಕ್ಷೆಗಳು ಅದು ಈ ಹಿಂದೆ ರಾಜ್ಯದ ಸುಪರ್ದಿಯಲ್ಲಿ ನಡೀತಾ ಇತ್ತು. ಆವಾಗ ಇಷ್ಟು ಪ್ರಾಬ್ಲಮ್ಸ್ ಇರಲಿಲ್ಲ, ಪಾರದರ್ಶಕವಾಗಿರ್ತಿತ್ತು, ಸುಲಲಿತವಾಗಿ ವಿದ್ಯಾರ್ಥಿಗಳು ಅವರ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯತೆಗಳಿತ್ತು. ಇವತ್ತು ಆ ಎಲ್ಲ ಪ್ರವೇಶ ಪರೀಕ್ಷೆಗಳನ್ನು, ಅದರಲ್ಲೂ ಬಹಳ ಮುಖ್ಯವಾಗಿ ನೀಟ್ ಪ್ರವೇಶ ಪರೀಕ್ಷೆಯನ್ನು ತನ್ನ ಹಿಡಿತಕ್ಕೆ ತಗೊಳ್ಳೋದ್ರ ಮೂಲಕ ಅದರ ನಿರ್ವಹಣೆಯನ್ನು ಖಾಸಗಿ ಸಂಸ್ಥೆಗೆ ವಹಿಸುವ ಮೂಲಕ ಇವತ್ತು 20 ವಿದ್ಯಾರ್ಥಿಗಳ ಆತ್ಮಹತ್ಯೆಗೆ ಕಾರಣವಾಗಿದೆ. ಇಡೀ ದೇಶಾದ್ಯಂತ ಹೋರಾಟಗಳು ನಡೀತಾ ಇದ್ರೂ ಸಮೇತ ಲಜ್ಜೆಗೆಟ್ಟ ಈ ಕೇಂದ್ರ BJP ಸರ್ಕಾರ ತನ್ನದೇನು ತಪ್ಪಿಲ್ಲ ಅಂತೇಳಿ ನಿರ್ಲಜ್ಜತೆಯಿಂದ ವಹಿಸ್ತಾ ಇರೋದೇನಿದೆ, ಇದನ್ನು ರಾಜ್ಯದ CITU ರಾಜ್ಯ ಸಮಿತಿ ಹಾಗೂ ಜಿಲ್ಲಾ ಸಮಿತಿಗಳು ತೀವ್ರವಾಗಿ ಖಂಡಿಸಿ ಇವತ್ತು ದೇಶವ್ಯಾಪಿ ಹೋರಾಟಕ್ಕೆ ಮುಂದಾಗಿದ್ದಾವೆ. ಇಂತಹ ಒಂದು ಸಂದರ್ಭ ಇತರೆ ರಾಜಕೀಯ ಸಂದರ್ಭದಲ್ಲಿ ನಿರ್ವಹಣೆ ಮಾಡಿದರೆ ಇಡೀ BJP ಪಕ್ಷ ಅದರ ಅಂಗಸಂಸ್ಥೆಗಳು ಬೀದಿ ಮೇಲೆ ಇರ್ತಿದ್ವು. ಇವತ್ತು ಏನಾಗಿದೆ ಅಂತೇಳಿ ಪ್ರಶ್ನೆ ಮಾಡ್ತಿದ್ದೇವೆ. ಇವತ್ತು ಈ ದೇಶದ ಬಹುಸಂಖ್ಯಾತ ಹಿಂದೂ ಮಕ್ಕಳು ಇದರಲ್ಲಿಲ್ವಾ? ಎಲ್ಲ ಧರ್ಮದ, ಎಲ್ಲ ಜಾತಿಯ ವಿದ್ಯಾರ್ಥಿಗಳು ನೀಟ್ ಪ್ರವೇಶ ಪರೀಕ್ಷೆಯನ್ನು ಬರೆದಿದ್ದಾರೆ. ಆದರೆ ಇವತ್ತು ಜಾತಿ ರಾಜಕಾರಣ ಮಾಡೋರು, ಧರ್ಮದ ರಾಜಕಾರಣ ಮಾಡೋರು, ಜಾತಿ ಧರ್ಮದ ರಾಜಕೀಯ ಮಾಡುವಂಥ BJP ಪಕ್ಷಗಳು ಅತ್ಯಂತ ನಿರ್ಲಜ್ಜತೆಯಿಂದ ಏನು ನಿರ್ವಹಿಸ್ತಾ ಇದ್ದಾವೆ, ಇದನ್ನು ನಾವು ಖಂಡಿಸ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ನೀಟ್ ಪರೀಕ್ಷೆಯನ್ನು ರಾಜ್ಯದ ಸುಪರ್ದಿಗೆ ವಹಿಸಬೇಕು. ಜೊತೆಯಲ್ಲಿ 20 ವಿದ್ಯಾರ್ಥಿಗಳ ಆತ್ಮಹತ್ಯೆಗೆ ಮತ್ತು ಶಿಕ್ಷಣ ವ್ಯವಸ್ಥೆಯ ನೀಟ್ ಅರಾಜಕತೆಗೆ ಕಾರಣ ಆಗಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರು ಈ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತ ಭ್ರಷ್ಟಾಚಾರದ ವಿಷಯದಲ್ಲಿ ಅವರು ರಾಜಿಯಾಗಿರ್ತಕ್ಕಂಥದ್ದು. ಇಡೀ ಶಿಕ್ಷಣ ವ್ಯವಸ್ಥೆಯನ್ನು, ಪ್ರವೇಶ ಪರೀಕ್ಷೆಗಳನ್ನು ಖಾಸಗಿಯವರಿಗೆ ವಹಿಸುವ ಅವರ ರಾಜಕಾರಣ ಏನಿದೆ, ಅವರ ಹುಸಿ ಈ ದೇಶ ಪ್ರೇಮವನ್ನು ತೋರಿಸ್ತದೆ. ಯಾರು ದೇಶವನ್ನು ಪ್ರೀತಿಸ್ತಾರೆ ಅವರು ಶಿಕ್ಷಣ ವ್ಯವಸ್ಥೆಯನ್ನು ಸಾರ್ವತ್ರೀಕರಣಗೊಳಿಸ್ತಾರೆ, ಆರೋಗ್ಯ ವ್ಯವಸ್ಥೆಯನ್ನು ಸಾರ್ವತ್ರೀಕರಣಗೊಳಿಸ್ತಾರೆ. ದೇಶಭಕ್ತಿ ಇರೋರು ಈ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಖಾಸಗಿಯವರಿಗೆ ತೆರೆದಿಡೋದಿಲ್ಲ, ಮಾರಾಟ ಮಾಡೋದಿಲ್ಲ. ಇವತ್ತು ಪ್ರೈವೇಟ್ ಪರ BJPಯ ರಾಜಕಾರಣದ ಮುಖವನ್ನು ಈ ಸಂದರ್ಭ ಮತ್ತು ಈ ಪ್ರಕರಣ ಕಳಚಿರೋದನ್ನು ತೋರಿಸ್ತದೆ.